ಹಾಯ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರಾಗಿದ್ದೀರಾ ಅಂತ ಭಾವಿಸ್ತೀನಿ. ಇವತ್ತು ನಾನು ಒಂದು ಸ್ಪೆಷಲ್ ಫುಡ್ ಮಾಡ್ತಾಯಿದ್ದೀನಿ. ನನ್ನ ಮಗಳಿಗೋಸ್ಕರ ರಾಗಿ ರೊಟ್ಟಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ಸರಿ ಮಾಡೋಕ್ಕೆ ಅಂತ ಮಾಡಿಟ್ಟಿರೋ ರಾಗಿ ಹಿಟ್ಟು ತೊಗೊಂಡು, ಇದರಿಂದ ಇವತ್ತು ಸ್ವಲ್ಪ ಸ್ಪೆಷಲ್ ಆಗಿ ಇದಕ್ಕೆ ಸ್ವಲ್ಪ ಎಕ್ಸ್ಟ್ರಾ ಆ್ಯಡ್ ಮಾಡಿ ಇಂಗ್ರೀಡಿಯೆಂಟ್ಸ್ ರೊಟ್ಟಿ ಮಾಡಿಕೊಡೋಣ ಅಂತ ಟ್ರೈ ಮಾಡ್ತಾಯಿದ್ದೀನಿ. ಯೂಶ್ವಲಿ ನಾನು ವಿಡಿಯೋಸ್ ಎಲ್ಲ ಮಾಡಲ್ಲ, ಫಸ್ಟ್ ಟೈಮ್ ವಿಡಿಯೋ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋದು ಒಂದು 4 ಸ್ಪೂನ್ ರಾಗಿ ಹಿಟ್ಟು, 3 ಸ್ಪೂನ್ ಗೋಧಿ ಹಿಟ್ಟು, 2 ಸ್ಪೂನ್ ಅಕ್ಕಿ ಹಿಟ್ಟು, 2 ಸ್ಪೂನ್ ಚಿರೋಟಿ ರವೆ, ಸ್ವಲ್ಪ ಮೆಂತ್ಯ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಜೀರಾ ಪೌಡರ್, ಕರಿಬೇವು ಪೌಡರ್, ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು, ಸ್ಟೀಮ್ ಮಾಡಿಟ್ಕೊಂಡಿರ್ತಕ್ಕಂಥ ಒಂದು ಸ್ಮಾಲ್ ಕಪ್ ಇದ್ಕಿದ ಬೇಳೆ, 1 ಕಪ್ ಮೊಸರು, ಇದಿಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು 10 ನಿಮಿಷ ಚೆನ್ನಾಗಿ ನೆನೆಯೋಕ್ಕೆ ಬಿಡಬೇಕು. ನಂತರ ರೊಟ್ಟಿ ಸುಡಬೇಕು. ಸೊ ನನ್ನ ಮಗಳು ಯೂಶ್ವಲಿ ಸ್ವಲ್ಪ ಇನ್ನೂ 1 ವರ್ಷ, ಅವಳಿಗೆ 1 ವರ್ಷ 1 ಮಂತ್ ಕಂಪ್ಲೀಟ್ ಆಗಿದೆ. ಬಟ್ ಫುಡ್ಡು ಅವಳು ತುಂಬ ಏನೂ ತಿನ್ನೋಲ್ಲ, ತುಂಬ ಕಡಿಮೆ ಅಂದರೆ ಕಡಿಮೆ, ಏನೂ ತಿನ್ನಲ್ಲ ಅವಳು. ಏನಾದರೂ ಸ್ಟೀಮ್ ಮಾಡಿಟ್ಟಿರ್ತಕ್ಕಂಥ ಸ್ವಲ್ಪ ವೆಜಿಟೇಬಲ್ಸ್ ತಿಂತಾಳೆ. ಅದು ಬಿಟ್ಟರೆ ಇಡ್ಲಿ ಸ್ವಲ್ಪ ರಾಗಿ ಸರಿ, ಎಷ್ಟೇ ಟ್ರೈ ಮಾಡಿದ್ರೂ ಏನೂ ತಿಂತಿಲ್ಲ. ಸೊ ಅದಕ್ಕೆ ಪ್ರತಿದಿನ ಏನಾದರೂ ಒಂದು ಟ್ರೈ ಮಾಡಿ ಮಾಡ್ತಾನೇ ಇದ್ದೀನಿ. ಏನೋ ಒಂದು ತಿಂತಾಳೆ ಅನ್ನೋ ಒಂದು ಭರವಸೆ. ತಾಯಿದಿರಿಗೆ ಎಷ್ಟೇ ಏನೇ ಮಾಡಿದ್ರು ಅವ್ರು ತಿಂದಿಲ್ಲ ಅಂದರೆ ಮಕ್ಕಳು ಸಮಾಧಾನ ಇರೋಲ್ವಲ್ಲ. ಸೊ ಹಾಗೆ ಇವತ್ತು ಸ್ವಲ್ಪ ಚೇಂಜಸ್ ಇಲ್ಲ ಅಂತ ಇದು ಟ್ರೈ ಮಾಡೋಣ ಅಂತ ಮಾಡ್ತಿದ್ದೀನಿ. ಇವತ್ತು ವಿಡಿಯೋ ಮಾಡಬೇಕು ಅನ್ನಿಸ್ತು, ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ನೋಡಬೇಕು ಹೇಗೆ ತಿಂತಾಳೋ ಇಲ್ವೋ ಏನೋ ಅಂತ. ಸೊ ಕ್ಯಾರೆಟ್ ಏನೋ ಸ್ಟೀಮ್ ಮಾಡಿಟ್ಟಿರೋದು ಅವಳು ಬೇಗ ಫಸ್ಟು ತೊಗೊಳ್ಳೋದೇ, ಅದು ತಿಂತಾಳೆ. ರೊಟ್ಟಿ ಕೂಡ ತಿಂತಾಳೆ ಅಂದ್ಕೊಂಡಿದ್ದೀನಿ, ಯಾಕೆಂದರೆ ಅವಳಿಗೆ ಏನಾದರೂ ಕೈಲಿ ಇಟ್ಕೊಂಡು ಕಚ್ಚಿ ತಿನ್ನೋದಕ್ಕೆ ಇಷ್ಟ.